ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಒಳಗ ಬಹಳ ಒಂದು ಇಂಪಾರ್ಟೆಂಟ್ ಟಾಪಿಕ್ ಅಂತಾನೆ ಹೇಳ್ಬೋದು. ಯಾರೆಲ್ಲ ಕಾಂಪಿಟೇಟಿವ್ ಪರೀಕ್ಷೆಗಳಿಗೆ ತಯಾರಾಗತ್ತೀರಿ ಎಲ್ಲರಿಗೋಸ್ಕರ ಈ ಒಂದು ವಿಡಿಯೋ ಡೆಫಿನೆಟ್ಲಿ ಯೂಸ್ಫುಲ್ ಅಂಡ್ ಬೆನಿಫಿಷಿಯಲ್ ಅಂತೂ ಐತಿ. ಏನಪ್ಪಾ ಇವತ್ತಿನ ಟಾಪಿಕ್ ಅಂತಂದ್ರ, ಒಂದು ಕೋಚಿಂಗ್ ನೋಟ್ಸ್ ಅಷ್ಟನ್ನ ಓದಿ ಕಾಂಪಿಟೇಟಿವ್ IAS IPS ನ ಕ್ಲಿಯರ್ ಮಾಡಬಹುದು ಅಥವಾ ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನ ಓದ್ಬಹುದು. ಹೆಂಗ ಈ ಒಂದು ಕನ್ಫ್ಯೂಷನ್ ಡೆಫಿನೆಟ್ಲಿ ಇರ್ತದ. ಯಾವಾಗೆಲ್ಲ ಬರ್ತದ ಈ ಒಂದು ಕನ್ಫ್ಯೂಷನ್ ಅಂದಾಗ, ಈಗ ಆಲ್ರೆಡಿ ಒಬ್ರು ಕೋಚಿಂಗ್ ಜಾಯಿನ್ ಆಗಿರ್ತೀರಿ. ಸೊ ಅವ್ರ ಕಡೆ ಹೆಂಗಂದ್ರ ಆಲ್ರೆಡಿ ಕೋಚಿಂಗ್ ಮಟೀರಿಯಲ್ಸ್ ಇರ್ತಾವ. ಸೊ ಕೋಚಿಂಗ್ ಮಟೀರಿಯಲ್ ಓದೋನೋ ಅಥವಾ ಸ್ಟ್ಯಾಂಡರ್ಡ್ ಬುಕ್ಸ್ ಓದೋನೋ ಅನ್ನೋ ಕನ್ಫ್ಯೂಷನ್ ಬರ್ತದ. ಸೊ ಇವತ್ತಿನ ಈ ಒಂದು ವಿಡಿಯೋ ನೋಡಿದ್ರಿ ಅಂದ್ರ ಈ ಒಂದು ಡೌಟ್ ಡೆಫಿನೆಟ್ಲಿ ಕ್ಲಿಯರ್ ಆಗ್ತದ ನಿಮ್ದು. ಇನ್ನವರೆಗೂ ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತ ಸಪೋರ್ಟ್ ಮಾಡ್ರಿ. ಸೊ ಓಕೆ, ಕೋಚಿಂಗ್ ಜಾಯಿನ್ ಆಗೋದಾಗಿರ್ಬೋದು ಅಥವಾ ಕೋಚಿಂಗ್ ನೋಟ್ಸ್ ನ ರೆಫರ್ ಮಾಡೋದು ಯಾವುದೇ ರೀತಿ ತಪ್ಪಲ್ಲ. ಆ ಒಂದು ಕೋಚಿಂಗ್ ಸ್ಟ್ಯಾಂಡರ್ಡ್ ಆಗಿರ್ಬೇಕಾಗ್ತದ. ಅವರು ಪ್ರೊವೈಡ್ ಮಾಡುವಂತ ಒಂದು ನೋಟ್ಸ್ ಗಳು ಕ್ವಾಲಿಟಿ ಇರ್ಬೇಕಾಗ್ತದ. ಫಸ್ಟ್ ಥಿಂಗ್, ನೀವು ಅದನ್ನ ಒಂದು ಸ್ಟ್ಯಾಂಡರ್ಡ್ ಒಂದು ಇನ್ಸ್ಟಿಟ್ಯೂಟ್ ದ ಕೋಚಿಂಗ್ ಮಟೀರಿಯಲ್ಸ್ ನ ನೀವೇನಾದ್ರೂ ಫಾಲೋ ಮಾಡತ್ತಿದ್ರಿ ಅಂದ್ರೆ ದಟ್ಸ್ ಓಕೆ, ನೋ ಇಶ್ಯೂ. ಬಟ್ ಹಂಗಂತೇಳಿ ಸ್ಟ್ಯಾಂಡರ್ಡ್ ಬುಕ್ಸ್ ನ ನಾವು ಸ್ಕಿಪ್ ಮಾಡ್ಬೋದೇನಾ? ಬರೇ ಜಸ್ಟ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ದವ್ರು ಏನ್ ಕೊಡ್ತಾರಲ್ಲ ಅಷ್ಟ ನೋಟ್ಸ್ ನಾ ಓದ್ತೀನಿ, IAS ಕ್ಲಿಯರ್ ಮಾಡ್ತೀನಿ, IPS ಕ್ಲಿಯರ್ ಮಾಡ್ತೀನಿ ಅಂದ್ರೆ ಪಾಸಿಬಲ್ ಐತೇನಾ ಅಂದ್ರ ಇಲ್ಲ, ಇದು ನಿಮಗ್ ಬಹಳ ಕಷ್ಟ ಆಗ್ತದ. ಸೊ ಯಾವುದೇ ಇರ್ಲಿ, ಈಗ ಫಸ್ಟ್ ಥಿಂಗ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ನೋಟ್ಸ್ ಬಗ್ಗೆ ಹೇಳೋದಾತಂದ್ರ, ಓಕೆ ನೀವು ರೆಫರ್ ಮಾಡತ್ತೀರ ಅಂದಾಗನು ಒಂದ್ ಸಬ್ಜೆಕ್ಟ್ಗೆ ಒಂದ ಕೋಚಿಂಗ್ ಸೆಂಟರ್ ನೀವು ನೋಟ್ಸ್ ನ ರೆಫರ್ ಮಾಡ್ಬೇಕು. ಈಗ ಹೆಂಗ್ ಆಗ್ಬಿಡ್ತೈತಂದ್ರ ಸ್ಟೂಡೆಂಟ್ಸ್ಗೆ ಒಂದ ಸಬ್ಜೆಕ್ಟ್ ಇರ್ತದ. ಇವಾಗ ಪಾಲಿಟಿ ಸಬ್ಜೆಕ್ಟ್ ಇರ್ತದ, ಇನ್ಸೈಟ್ ಆನ್ ಇಂಡಿಯಾದನು ಓದ್ತೀರಿ, ವಿಷನ್ IAS ಅದು ಓದ್ತೀರಿ. ಸಮ್ ಟೈಮ್ ನೀವು ಒಂದು ಕೋಚಿಂಗ್ ಜಾಯಿನ್ ಆಗಿರ್ತೀರಿ, ನಿಮ್ ಫ್ರೆಂಡ್ಸ್ ಇನ್ನೊಂದ್ ಆಗಿರ್ತಾರ. ಸೊ ಅವ್ರದ್ದು ನೋಟ್ಸ್ ತಗೊಳ್ಳೋದು, ನೀವು ಅವ್ರಿಗೆ ಶೇರ್ ಮಾಡೋದು. ಒಂದ ಸಬ್ಜೆಕ್ಟ್ ಮೇಲೆ ಎರಡೆರಡು ನೋಟ್ಸ್ ಓದಿದ್ರೆ ಅದು ವರ್ಕ್ ಆಗಂಗಿಲ್ಲ. ಈಗ ಹೆಂಗಂದ್ರ ಒಂದು ಪಾಲಿಟಿ ಸಬ್ಜೆಕ್ಟ್ ಮೇಲೆ ಒಬ್ರು ಟೀಚರ್ ಒಂದ್ ತರ ಟೀಚ್ ಮಾಡ್ರೆ ಇನ್ನೊಬ್ರು ಇನ್ನೊಂದ್ ತರ ಟೀಚ್ ಮಾಡಿರ್ತಾರ, ಇನ್ನೊಬ್ರು ನೋಟ್ಸ್ ಬೇರೆ ಇರ್ತದ. ಸೊ ಅವಾಗ ಏನಾಗ್ತೈತೆ ಅಂದ್ರೆ ಕನ್ಫ್ಯೂಷನ್ ಆಗ್ತದ. ಆ ಕನ್ಫ್ಯೂಷನ್ ಏನ್ ಮಾಡ್ತೈತೆ ಅಂದ್ರೆ ನಿಮ್ಮ ಸಮಯನ ಹಾಳು ಮಾಡ್ತದ. ಸೊ ಹಿಂಗಾಗಿ ಒಂದ್ ಸಬ್ಜೆಕ್ಟ್ ಮೇಲೆ ಎರಡು ನೋಟ್ಸ್ ಯಾವಾಗೂ ರೆಫರ್ ಮಾಡ್ಬೇಡ್ರಿ. ಇನ್ನ ಸಬ್ಜೆಕ್ಟ್ ವೈಸ್ ನೀವು ಚೇಂಜ್ ಮಾಡ್ಕೋಬಹುದು. ಓಕೆ, ನಾ ಪಾಲಿಟಿ ಸಲುವಾಗಿ ವಿಷನ್ IAS ಓದತ್ತೇನಿ, ಎಕನಾಮಿಕ್ಸ್ ಸಲುವಾಗಿ ನಾನು ಇನ್ಸೈಟ್ ಆನ್ ಇಂಡಿಯಾ ನೋಡ್ಕೋತೇನಿ, ಈ ತರ ಓದಿದ್ರೆ ಸಮ್ವೇರ್ ಓಕೆ. ಬಟ್ ಒಂದ್ ಸಬ್ಜೆಕ್ಟಿಗೆ ಎರಡು ನೋಟ್ಸ್ ನ ರೆಫರ್ ಮಾಡ್ಬೇಡ್ರಿ. ಇದು ಕ್ಲಿಯರ್ ಆತ ಅನ್ಕೋತೇನೆ. ಓಕೆ, ಇನ್ನ ಸ್ಟ್ಯಾಂಡರ್ಡ್ ಮಟೀರಿಯಲ್ಸ್ ಬಗ್ಗೆ ಮಾತಾಡೋದಾದ್ರ, ಸ್ಟ್ಯಾಂಡರ್ಡ್ ಮಟೀರಿಯಲ್ಸ್ ಅಂದ್ರೆ ಇವು ಪುಸ್ತಕಗಳು ಏನಿರ್ತಾವಲ್ಲ, ಒಂದು ಪಾಲಿಟಿ ಸಲುವಾಗಿ M ಲಕ್ಷ್ಮೀಕಾಂತ, ಎನ್ವೈರನ್ಮೆಂಟ್ ಸಲುವಾಗಿ ಶಂಕರ್ IAS ಆಗಿರ್ಬೋದು, ಎಕನಾಮಿಕ್ಸ್ ಸಲುವಾಗಿ ಸಂಜೀವ್ ವರ್ಮಾ ಆಗಿರ್ಬೋದು. ಈ ಎಲ್ಲಾ ಪುಸ್ತಕಗಳನ್ನ ಸ್ಕಿಪ್ ಮಾಡ್ತೀನಿ, NCERT ಸ್ಕಿಪ್ ಮಾಡ್ತೀನಿ ಅಂತಂದ್ರ ನಡೆಯಂಗಿಲ್ಲ. ಸೊ ಫೌಂಡೇಶನ್ ಆಗಿರ್ಬೋದು, ಬೇಸಿಕ್ ಆಗಿರ್ಬೋದು, ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನ ನೀವು ಓದ್ಲೇಬೇಕಾಗ್ತದ. ಈಗ ಒಂದು ಪುಸ್ತಕನ ನೀವು ಓದಿದಾಗ ಹೆಂಗಂದ್ರೆ ನಿಮ್ಮೊಂದು ಐಡಿಯಾಸ್ ಆಗಿರ್ಬೋದು, ನೀವು ಕೇಸ್ ಸ್ಟಡಿ ಸಾಲ್ವ್ ಮಾಡಕ್ ಆಗಿರ್ಬೋದು, ಎಕ್ಸಾಂಪಲ್ ಆಗಿರ್ಬೋದು, ಒಂದು ಸ್ಟೋರಿ ಬೇಸ್ ಒಳಗ್ ಇರೋದ್ರಿಂದ ಕಾನ್ಸೆಪ್ಟ್ ಗಳ ಕ್ಲಿಯರ್ ಆಗ್ತಾವ. ಬಟ್ ಕೋಚಿಂಗ್ ಮಟೀರಿಯಲ್ ನೋಟ್ಸ್ ಹೆಂಗಿರ್ತಾವ ಅಂದ್ರೆ ಪಾಯಿಂಟ್ ವೈಸ್ ಇರ್ತಾವ. ಸೊ ಇವಾಗ ನೀವು ಜಸ್ಟ್ ಬರೀ ಮಲ್ಟಿಪಲ್ ಚಾಯ್ಸ್ ಟೈಪ್ ಅಷ್ಟೇ ಎಕ್ಸಾಮ್ ಇರಂಗಿಲ್ಲ. IAS ಆಗಿರ್ಬೋದು, IPS ಆಗಿರ್ಬೋದು, KAS ಆಗಿರ್ಬೋದು, ಇವೆಲ್ಲ ಇಲ್ಲೆಲ್ಲ ಹೆಂಗಂದ್ರೆ ನೀವು ಮೇನ್ಸ್ ಬರಿಬೇಕಾಗ್ತದ. ಸೊ ಅಗೇನ್ ಮೇನ್ಸ್ ಒಳಗ ಡಿಸ್ಕ್ರಿಪ್ಟಿವ್ ಟೈಪ್ ಇರೋದ್ರಿಂದ ಆನ್ಸರ್ ನ ನೀವು ಎಲಾಬ್ರೇಟ್ ಮಾಡ್ಬೇಕು. ಸೊ ಆನ್ಸರ್ ನ ಎಲಾಬ್ರೇಟ್ ಮಾಡ್ಬೇಕು, ನಿಮ್ಮ ರೈಟಿಂಗ್ ಸ್ಕಿಲ್ಸ್ ಇಂಪ್ರೂವ್ ಆಗ್ಬೇಕು ಅಂದಾಗ ನೀವು ಪುಸ್ತಕಗಳನ್ನ ಓದ್ಲೇಬೇಕಾಗ್ತದ. ಬರೀ ಇನ್ಸ್ಟಿಟ್ಯೂಟ್ ನೋಟ್ಸ್ ಇಂದ ಮಾಡ್ಕೋತೀನಿ ಅಂತಂದ್ರೆ ಇಟ್ಸ್ ನಾಟ್ ಪಾಸಿಬಲ್. ಸೊ ನೀವು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನ ಸ್ಕಿಪ್ ಮಾಡೋ ಹಂಗಿಲ್ಲ. ಓಕೆ, ದೆನ್ ಹಂಗಾದ್ರ ಯಾವ ಟೈಮದೊಳಗ ಕೋಚಿಂಗ್ ಮಟೀರಿಯಲ್ ಮೇಲೆ 100% ರಿಲೈ ಆಗ್ಬೇಕು? ಹಂಗಾದ್ರ ಕೋಚಿಂಗ್ ನೋಟ್ಸ್ ಏನ್ ಮಾಡೋನು? ಓಕೆ, ಕೋಚಿಂಗ್ ಜಾಯಿನ್ ಆಗೇವಿ, ನೋಟ್ಸ್ ಸಿಕ್ಕದ. ಸೊ ಅಂತ ಟೈಮ್ ಒಳಗ ಆ ನೋಟ್ಸ್ ನ ಏನ್ ಮಾಡೋನು ಅನ್ನೋ ಕನ್ಫ್ಯೂಷನ್ ಆಗೇನ್ ಬರ್ತದ. ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನ ಓದ್ಕೊಳ್ರಿ. ಕಾನ್ಸೆಪ್ಟ್ ಕ್ಲಿಯರ್ ಆಗಿರ್ಬೋದು, ಮೇನ್ಸ್ ಆಗಿರ್ಬೋದು, ಇದನ್ನ ಸ್ಟ್ಯಾಂಡರ್ಡ್ ಮಟೀರಿಯಲ್ ನ ಪರ್ಫೆಕ್ಟ್ ಆಗಿ ಓದ್ಕೊಂಡ್ಮೇಲೆ ಆಸ್ ಅ ರಿವಿಷನ್ ಮಾಡೆಲ್ ಆಗಿ ನೀವು ಈ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ದ ನೋಟ್ಸ್ ನ ಇಟ್ಕೊಳ್ರಿ. ಒಂದು, ಇನ್ನು ವ್ಯಾಲ್ಯೂ ಆಡೆಡ್ ಮಟೀರಿಯಲ್ಸ್ ಆಗಿ, ವ್ಯಾಲ್ಯೂ ಆಡೆಡ್ ಎಕ್ಸ್ಟ್ರಾ ಮಟೀರಿಯಲ್ಸ್ ಸಲುವಾಗಿ ನೀವು ಕೋಚಿಂಗ್ ಇನ್ಸ್ಟಿಟ್ಯೂಟ್ ದ ನೋಟ್ಸ್ ನು ಕೂಡ ರೆಫರ್ ಮಾಡಬಹುದು. ಹಂಗಂತೇಳಿ ಪೂರ್ತಿ ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನ ಸ್ಕಿಪ್ ಮಾಡಕ ಆಗಂಗಿಲ್ಲ.
ಓಕೆ, ಇನ್ನ ಒಂದಷ್ಟು ಸಮಯದೊಳಗೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ನೋಟ್ಸ್ ಇನ್ನೂ ಜಾಸ್ತಿ ಹೆಲ್ಪ್ ಮಾಡ್ತಾವ. ಎಲ್ಲಂದ್ರ ಒಂದಷ್ಟು ಸಬ್ಜೆಕ್ಟ್ ಅದಾವ. ಯಾವ್ಯಾವ ಅಂತಂದ್ರ ಈಗ ಇಂಟರ್ನಲ್ ಸೆಕ್ಯೂರಿಟಿ ಆಗಿರ್ಬೋದು, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆಗಿರ್ಬೋದು, ಅಂಡ್ ಎನ್ವೈರನ್ಮೆಂಟ್ ಆಗಿರ್ಬೋದು, ಸೈನ್ಸ್ ಅಂಡ್ ಟೆಕ್ನಾಲಜಿ, ಇಂಥವೆಲ್ಲ ಸಬ್ಜೆಕ್ಟ್ ಹೆಂಗದಾವಂದ್ರ ಬಹಳ ಪುಸ್ತಕ 2-3 ಪುಸ್ತಕಗಳನ್ನ ರೆಫರ್ ಮಾಡೋ ಅವಶ್ಯಕತೆ ಬರ್ತದ. ಅಂತ ಟೈಮ್ ಒಳಗ ನಿಮ್ದು ಸಮಯ ವ್ಯರ್ಥ ಆಗ್ಬಾರ್ದು. ಅಂಡ್ ಅಲ್ಲಿಂದ ಕ್ವಶನ್ಸ್ಗಳು ಕಡಿಮೆ ಬರ್ತಿರ್ತಾವು. ಆಸ್ ಅ ಆಸ್ಪಿರೆಂಟ್ ನಿಮಗ ಅದಂದ್ರೂ ಗೊತ್ತಿರ್ತದ, ಸಿಲೆಬಸ್ ಗೊತ್ತಿರ್ತದ, PYQ ನೀವು ಚೆಕ್ ಮಾಡ್ಕೊಂಡಿರ್ತೀರಿ. ಸೊ ಯಾವ ಸಬ್ಜೆಕ್ಟ್ ಮೇಲೆ ಎಷ್ಟು ಬರ್ಬೋದಪ್ಪ, ಈಗ ಸಮ್ವೇರ್ ಪ್ರಿಲಿಮ್ಸ್ ಒಳಗ ನಿಮ್ಗೆ ಆರ್ಟ್ ಅಂಡ್ ಕಲ್ಚರ್ ಇಂದ 2-3 ಕ್ವಶನ್ಸ್ ಬರ್ಬೋದು, ಅತಿಯಾಗಿ ಬರಂಗಿಲ್ಲ. ಸೊ ಈ ತರ ಇದ್ದಾಗ ಕ್ವಶನ್ಸ್ ಕಡಿಮೆ ಬರತ್ತವು. ಅಂಡ್ ಸ್ವಲ್ಪ ನೋಟ್ಸ್ ಸಲುವಾಗಿ ದೊಡ್ಡ ದೊಡ್ಡ ಪುಸ್ತಕಗಳನ್ನ 2-3 ಪುಸ್ತಕಗಳನ್ನ ನಾ ರೆಫರ್ ಮಾಡ್ಬೇಕಾಗೈತಿ. ಇಂಥ ಸಮಯ ಬಂದಾಗ ಪೂರ್ತಿಯಾಗಿ ನೀವು ಅಂತ ಒಂದಷ್ಟು ಪುಸ್ತಕಗಳನ್ನ ಸ್ಕಿಪ್ ಮಾಡಿ ಕೋಚಿಂಗ್ ನೋಟ್ಸ್ ಗಳನ್ನ ಓದ್ಕೋಬಹುದು. ಇನ್ನ ಕರೆಂಟ್ ಅಫೇರ್ಸ್, ಎಸ್, ಕರೆಂಟ್ ಅಫೇರ್ಸ್ ಸಲುವಾಗಿ ನೀವ ನನ್ನ ಪ್ರತಿದಿನ ನ್ಯೂಸ್ ಪೇಪರ್ ಓದಿ, ಅಗೇನ್ ಆ ನ್ಯೂಸ್ ಪೇಪರ್ ಇಂದ ನೀವು ಮತ್ತೊಂದು ನೋಟ್ಸ್ ನ ರೆಡಿ ಮಾಡ್ಕೊಂಡು ಈ ತರ ಎಲ್ಲ ಮಾಡೋ ಬದ್ಲೆ ಕರೆಂಟ್ ಅಫೇರ್ಸ್ ಸಲುವಾಗಿ ಮಾತ್ರ ಏನು ಇನ್ಸ್ಟಿಟ್ಯೂಟ್ ದವ್ರು ಆಲ್ರೆಡಿ ಏನ್ ರೆಡಿ ಮಾಡಿರ್ತಾರಲ್ಲ ಮಂತ್ಲಿ ಮ್ಯಾಗಝಿನ್ಗಳು, ಕಂಪೈಲೇಷನ್ಸ್ಗಳು, ಆ ಕರೆಂಟ್ ಅಫೇರ್ಸ್ ಸಲುವಾಗಿಲ್ಲ ಅದನ್ನ ನೀವು ಕಣ್ ಮುಚ್ಕೊಂಡ್ ಯಾವ್ದಾರ ಒಂದು ಸ್ಟ್ಯಾಂಡರ್ಡ್ ಒಂದು ಕೋಚಿಂಗ್ ಒಂದು ಮ್ಯಾಗಝಿನ್ ಪ್ರತಿದಿನ ಒಂದು ನ್ಯೂಸ್ ಪೇಪರ್ ಓದ್ಕೊಂಡ್ರಿ ಅಂದ್ರೆ ಆಲ್ಮೋಸ್ಟ್ ಬೆನಿಫಿಟ್ ಆಗ್ತದ. ಇನ್ನ ಒಂದಷ್ಟು ಸಬ್ಜೆಕ್ಟ್ ನಾ ಹೇಳ್ದಂಗ ಪಾಲಿಟಿ ಆಗಿರ್ಬೋದು, ಹಿಸ್ಟ್ರಿಗ್ ಆಗಿರ್ಬೋದು, ನೀವು ಪುಸ್ತಕ ಸ್ಕಿಪ್ ಮಾಡ್ತೇನಂದ್ರ ನಡೆಯಂಗಿಲ್ಲ. ಬಟ್ ಎಕ್ಸ್ಟ್ರಾ ವ್ಯಾಲ್ಯೂ ಆಡೆಡ್ ಮಟೀರಿಯಲ್ ಆಗಿ, ರಿವಿಷನ್ ಮಾಡೆಲ್ಗಳಾಗಿ ನೀವು ಈ ನೋಟ್ಸ್ ಗಳನ್ನ ಬಳಸ್ಕೋಬಹುದು. ಹೇಳೋದಿಷ್ಟ, ನಿಮ್ಮ ನೋಟ್ಸ್ ಮೇಲೆ ನಿಮಗ ಕಾನ್ಫಿಡೆನ್ಸ್, ನಂಬಿಕೆ ಇರಬೇಕು. ಹೆಂಗಂದ್ರೆ ಕೆಲವು ಸಲ ಹೆಂಗಾಗ್ತೈತಂದ್ರ ಗೊಂದಲಗಳು ಬಹಳ ಇರ್ತಾವ ವಿದ್ಯಾರ್ಥಿಗಳಿಗೆ. ಒಂದ್ ಮಟೀರಿಯಲ್ ಓದ್ತಿರ್ತಾರ, ಅವ್ರಿಗೆ ಅದ್ರ ಮೇಲೆ ಬಿಲೀವ್ ಇರಂಗಿಲ್ಲ, ಅಥವಾ ಯಾರೋ ಒಬ್ರು ಬಂದ್ಕಸ್ ನಾ ಇದನ್ನ ಓದತೇನೆ, ಇದು ಚಂದ ಐತಿ ನೋಟ್ಸ್. ಓಕೆ, ಪ್ರತಿಯೊಬ್ಬರಿಗೂ ಒಂದೊಂದು ನೋಟ್ಸ್ ಒಂದೊಂದು ವೇ ಒಳಗ್ ಬರ್ದಂತ ನೋಟ್ಸ್ಗಳು ಇಷ್ಟ ಆಗ್ತಿರ್ತಾವ. ಸೊ ಅವ್ರಿಗೆ ಇಷ್ಟ ಆದ ತಕ್ಷಣ ಅವ್ರು ಹೇಳಿದ್ರು ಅಂತ ಹೇಳಿ ನಿಮ್ಮ ನೋಟ್ಸ್ ನ ಬದಲಾಯಿಸೋದು, ಈ ತರ ಮಾಡಕ್ ಹೋಗ್ಬೇಡ್ರಿ. ಒಂದ್ ಸೋರ್ಸಸ್ ನ ನೀವು ನಂಬೇರಿ ಅಂದಾಗ ಪೂರ್ತಿ 100% ಟ್ರಸ್ಟ್ ಮಾಡ್ರಿ. ಒಂದು ಏನಿರ್ತದಲ್ಲ ಸ್ಟ್ಯಾಂಡರ್ಡ್ ಪುಸ್ತಕ ಓದ್ಕೊಳ್ರಿ. ಅದಾದ್ಮೇಲೆ ಯಾವ ಕೋಚಿಂಗ್ ನೋಟ್ಸ್ ನ ನೀವು ಓದಾತಿರಲ್ಲ ಅದನ್ನ 100% ಟ್ರಸ್ಟ್ ಮಾಡ್ಕೊಂಡ್ ಕಸ ಆ ನೋಟ್ಸ್ ಅನ್ನ ಕಂಟಿನ್ಯೂ ಆಗಿ ಒಂದು ರಿವಿಷನ್ ಮಾಡ್ತಾ ಹೋದ್ರ ಒಳ್ಳೇದು. ಸೊ ಶಾರ್ಟ್ ಕಟ್ ಯಾವಾಗೂ 100% ವರ್ಕ್ ಆಗಂಗಿಲ್ಲ. ಕೆಲವು ಸಬ್ಜೆಕ್ಟ್ ಗಳಿಗೆ ಅವಶ್ಯಕತೆ ಐತಿ, ಅಂತಲ್ಲಿ ನೀವು ಪುಸ್ತಕನ ಸ್ಕಿಪ್ ಮಾಡ್ಕೋಬಹುದೇ ವಿನಃ ನೀವೇನ್ ಮಾಡ್ಬೇಕಂತಂದ್ರೆ ಸ್ಟ್ಯಾಂಡರ್ಡ್ ಪುಸ್ತಕ ಓದ್ಕೊಳ್ರಿ. ಅದರಿಂದ ಬೇಸಿಕ್ ಆಗಿರ್ಬೋದು ಐಡಿಯಾಸ್ ನ ತಗೊಂಡ ಅದಾದ್ಮೇಲೆ ರಿವಿಷನ್ ಸಲುವಾಗಿ ಒಂದಷ್ಟು ಕೋಚಿಂಗ್ ನೋಟ್ಸ್ ನ ಬಳಸ್ಕೊಂಡ್ರೆ ಒಳ್ಳೇದು. ಸೊ ಈ ವಿಡಿಯೋ ಒಳಗ ಆಲ್ಮೋಸ್ಟ್ ಕ್ಲಿಯರ್ ಆಗೈತೆ ಅನ್ಕೋತೇನೆ ಒಂದಷ್ಟು ಟಾಪಿಕ್ಸ್. ಕೋಚಿಂಗ್ ಹೋದವ್ರಿಗೆ ಈ ಒಂದು ಟೆನ್ಷನ್ ಬಹಳ ಇರ್ತದ. ಬಟ್ ಹಂಗಂತೇಳಿ ಇವಾಗ ಏನಾಗ್ಬಿಟ್ಟೈತೆ ಅಂದ್ರೆ ಕೆಲವು ಕೋಚಿಂಗ್ ಗಳ ಫ್ರೀ ನೋಟ್ಸ್, ಈಗ ವಿಸನ್ ಆಗಿರ್ಬೋದು, ಇನ್ಸೈಟ್ ಇಲ್ಲೆಲ್ಲ ನಿಮಗ ಒಂದಷ್ಟು ಸಬ್ಜೆಕ್ಟ್ ಅದ ಫ್ರೀ ನೋಟ್ಸ್ ಗಳನ್ನು ಡೌನ್ಲೋಡ್ ಮಾಡಕ್ ಸಿಗ್ತೈತಿ. ಹಿಂಗಾಗಿ ವಿದ್ಯಾರ್ಥಿಗಳು ಹೆಂಗಂದ್ರ ವಿಸನ್ದು ಡೌನ್ಲೋಡ್ ಮಾಡ್ಕೋತೇನಿ, ಇನ್ಸೈಟ್ದು ಮಾಡ್ಕೋತೇನಿ, ಶಂಕರ್ IAS ದವ್ರದ್ದು ಮಾಡ್ಕೋತೇನಿ. ಈ ತರ ಎಲ್ಲಾ ನೋಟ್ಸ್ ಗಳನ್ನು ನೀವ್ ಏನಾರ ಡೌನ್ಲೋಡ್ ಮಾಡ್ಕೊಳ್ಳೋದು ಅಥವಾ ಅದ್ರ ಪ್ರಿಂಟ್ ತಗೊಂಬಂದ್ ಇಟ್ಕೊಳ್ಳೋದು, ಈ ತರ ಮೆಸ್ಸಿ ಮಾಡ್ಕೊಂಡ್ರಿ ಅಂತಂದ್ರ ನಿಮ್ಮ ಟಾಪಿಕ್ಸ್ ಕ್ಲಿಯರ್ ಆಗಂಗಿಲ್ಲ. ಸೊ ನಿಮ್ಮ ಜೊತೆ ಏನಂತಂದ್ರ ಒಂದ್ ಯಾವ್ದಾರ ನೋಟ್ಸ್ ಇರ್ಲಿ, ಅಥವಾ ನೋಟ್ಸ್ ಬ್ಯಾಡ್ ಅನ್ನೋರು ದಟ್ಸ್ ಓಕೆ. ನೀವೇನ್ ಮಾಡ್ಬೇಕಂದ್ರೆ ನಿಮ್ ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನ ಓದ್ರಿ, ಅದರಿಂದ ನೋಟ್ಸ್ ಮಾಡ್ಕೊಂಡ್ರಿ, ಅದು ಓಕೆ ಅದ. ಇಲ್ಲ ನಾ ಒಂದು ಕೋಚಿಂಗ್ ಮಟೀರಿಯಲ್ ನ ಕೋಚಿಂಗ್ ಹೊಂಟೇನಿ, ಸೊ ಆ ಮಟೀರಿಯಲ್ ನ ಓದ್ಬೇಕು ಅಂತೇಳಿ ಯಾರು ಅನ್ಕೋತಿರಲ್ಲ ಅವ್ರು ಅದನ್ನ ರಿವಿಷನ್ ತರ ಓದ್ಕೊಂಡ್ರ ಒಳ್ಳೇದ. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗೈತೆ ಅನ್ಕೋತೀನಿ. ಅಗೇನ್ ಏನ ಡೌಟ್ಸ್ ಇದ್ದು ಅಂತಂದ್ರು ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು.